ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರೋದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ? ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, ಕುಂಭರಾಶಿಯವರಿಗೆ 2026 ಗುರು ಬದಲಾವಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ಅದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಗುರುಗಳೇ, ನಿಮ್ಮನ್ನು 1-to-1 ಭೇಟಿ ಮಾಡಬೇಕು, ಫೇಸ್ ಟು ಫೇಸ್ ಭೇಟಿ ಮಾಡಬೇಕು ಅಂದರೆ, ನೇರವಾಗಿ ಭೇಟಿ ಮಾಡಬೇಕಂದ್ರೆ ಬೆಂಗಳೂರೇ ಬರಬೇಕಾಗಿದೆ. ನೀವು ಬೇರೆ ನಗರಗಳಲ್ಲಿ ಅಪಾಯಿಂಟ್ಮೆಂಟ್ಸ್ ಇದ್ದರೆ, ಅಪಾಯಿಂಟ್ಮೆಂಟ್ಗೆ ಸಿಕ್ಕಿದ್ರೆ, ನೇರ ಭೇಟಿಗೆ ಸಿಕ್ಕಿದ್ರೆ ಒಳ್ಳೆಯದು ಅಂತ. ಅದರ ಮೇರೆಗೆ ನಾವು 1-to-1 ಭೇಟಿಗೆ ಡೆಲ್ಲಿಯಲ್ಲಿ ಅವೈಲಬಲ್ ಇರ್ತೀವಿ, ಮಹಾರಾಷ್ಟ್ರ ಮುಂಬೈಯಲ್ಲಿ ಅವೈಲಬಲ್ ಇರ್ತೀವಿ, ಹೈದರಾಬಾದ್ ತೆಲಂಗಾಣದಲ್ಲಿ ಅವೈಲಬಲ್ ಇರ್ತೀವಿ, ವಿಜಯವಾಡ ಆಂಧ್ರ ಪ್ರದೇಶಲ್ಲಿ ಅವೈಲಬಲ್ ಇರ್ತೀವಿ, ಚೆನ್ನೈ ತಮಿಳ್ನಾಡಲ್ಲಿ ಅವೈಲಬಲ್ ಇರ್ತೀವಿ, ಬ್ಯಾಂಗ್ಳೂರ್ ಅಂತೂ ರೆಗ್ಯುಲರ್ ಇರ್ತೀವಿ. ಸೊ ಟೆಂಟೇಟಿವ್ ಡೇಟ್ಸ್ ಏನು, ನಾನಲ್ಲಿ ಬರ್ತಕ್ಕಂಥದ್ದನ್ನ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ಬುಕ್ ಮಾಡ್ಕೊಳ್ಳಿ. ಸೊ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು, ಸಂಖ್ಯಾ ವಾಸ್ತು, ಜ್ಯೋತಿರ್ವಿಜ್ಞಾನ ಮೂರನ್ನು ಬ್ಲೆಂಡ್ ಮಾಡಿ ಯುನೀಕ್ ಪ್ರಿಡಿಕ್ಷನ್ ಕೊಡೋದು ಭಾರತ ದೇಶದಲ್ಲಿ ನಾವೊಬ್ಬರೇ. ಅದರಿಂದ ಪರ್ಸ್ನಲ್ ಕನ್ಸಲ್ಟೇಷನ್, ಬಿಸ್ನೆಸ್ ಕನ್ಸಲ್ಟೇಷನ್ ಎರಡನ್ನೂ ಕೂಡ ನೀವು ಮಾಡ್ಕೋಬೋದು. ಸೊ ಇವಾಗ ಒಂದು ಬಿಸ್ನೆಸ್ ಕಾರ್ಡ್ ಇದೆ, ಅದರ ಲೇಔಟ್ ಹೇಗಿರಬೇಕು, ಅದರ ಕಲರ್ ಕಾಂಬಿನೇಷನ್ ಹೇಗಿರಬೇಕು, ಲೋಗೋ ಹೇಗಿರಬೇಕು, ಅದ್ರ ಬಗ್ಗೆ ನಾವು ಕನ್ಸಲ್ಟ್ ಮಾಡ್ಬೋದು. ಪರ್ಸ್ನಲ್ ಆಗಿ ನಿಮ್ಮ ಜಾತಕ ಕುಂಡಲಿ ಪ್ರಕಾರ ಪ್ಲಾನೆಟರಿ ಪೊಸಿಷನ್ ಹೇಗಿದೆ, ಅದಕ್ಕೆ ಯಾವ ಮಂತ್ರ ಜಪಗಳನ್ನ ಮಾಡಿದ್ರೆ ಒಳ್ಳೆಯದು, ಯಾವ ದೇವಾಲಯಗಳನ್ನ ದರ್ಶನ ಮಾಡ್ಕೊಂಡು ಬಂದರೆ, ದೇವರನ್ನ ದರ್ಶನ ಮಾಡ್ಕೊಂಡು ಬಂದರೆ ದೇವಾಲಯಕ್ಕೆ ಹೋಗಿ ಒಳ್ಳೆಯದಾಗುತ್ತೆ. ನ್ಯೂಮರಾಲಜಿ ಪ್ರಕಾರ ಪರ್ಟಿಕ್ಯುಲರ್ಲಿ ಯಾವ ಮೊಬೈಲ್ ನಂಬರು, ವೆಹಿಕಲ್ ನಂಬರ್ ಯೂಸ್ ಮಾಡಬೇಕು, ಈವನ್ ವಾಸ್ತು ಪ್ರಕಾರ ಯಾವ ಲಕ್ಕಿ ಡೈರೆಕ್ಷನ್ ನೋಡಿ ನಡಿಬೇಕು, ಇವೆಲ್ಲದ್ರ ಬಗ್ಗೆ ನೀವು ನನ್ನ 1-to-1 ಕನ್ಸಲ್ಟ್ ಮಾಡ್ಬೋದು. ಟೆಂಟೇಟಿವ್ ಡೇಟ್ಸ್ ಏನು ಅಂತ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎರಡನೇದಾಗಿ ಗುರುಗಳೇ, ಭಾಳಷ್ಟು ಜನ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ಮಾಡ್ಕೊಂಡಿದ್ದೀವಿ, ನ್ಯೂಮರಾಲಜಿ ಕನ್ಸಲ್ಟೇಷನ್ ಮಾಡ್ಕೊಂಡಿದ್ದೀವಿ, ವಾಸ್ತು ಕನ್ಸಲ್ಟೇಷನ್ ಮಾಡಿದ್ದೀವಿ, ಟಾರೆಟ್ ರೀಡಿಂಗು ಮಾಡಿದ್ದೀವಿ, ನಮಗೇನು ರಿಸಲ್ಟ್ ಸಿಕ್ಕಿಲ್ಲ, ಫೆಡಪ್ ಆಗಿಬಿಟ್ಟಿದ್ದೀವಿ, ನಮ್ಮ ಮನೆ ಬರ ಹೇಗಿದೆಯೋ ಅಲ್ಲಿ ನಡ್ಕೊಂಡು ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟಿದ್ದೀವಿ. ಆ ಥರ ಫೆಡಪ್ ಆಗಿರ್ತಕ್ಕಂಥ ಜನರಿಗೋಸ್ಕರನೇ ಇರ್ತಕ್ಕಂಥದ್ದು ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ 3 ದಿನದ ವರ್ಕ್ಶಾಪ್. ಫ್ರೈಡೇ, ಸಾಟರ್ಡೆ, ಸಂಡೇ ನಡೆಯುತ್ತೆ. ಸೊ ಅದರಲ್ಲಿ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಓಕೆ ಏನೇನು ನೀವು ಬದಲಾವಣೆಗಳನ್ನ ಮಾಡ್ಕೋಬೇಕು, ವಾಸ್ತು ಪ್ರಕಾರ, ಜ್ಯೋತಿಷ್ಶಾಸ್ತ್ರ ಪ್ರಕಾರ, ಈವನ್ ಕುಂಡಲಿನಿ ಯೋಗ, ಸೊ ಇವೆಲ್ಲದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಕೋರ್ಸ್. ಓಕೆ, ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್, 3 ದಿನದ ವರ್ಕ್ಶಾಪ್ ನಡೆಯುತ್ತೆ. ಇದರಲ್ಲಿ ನಮ್ಮ 30 ವರ್ಷದ ಅನುಭವವಾದಂಥ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಮತ್ತು ವಾಲ್ಯೂಮ್ 4 ಈ ಪುಸ್ತಕಗಳನ್ನ ನಾವು ವರ್ಕ್ಶಾಪ್ಗೆ ಬುಕ್ ಮೆಟೀರಿಯಲ್ ಆಗಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಸಾಲ್ಡಿಯನ್ ನ್ಯೂಮರಾಲಜಿ, ವೇದಿಕ್ ವಾಸ್ತು, ನಾಡಿ ಅಸ್ಟ್ರಾಲಜಿ, ಈವನ್ ಪಾಮಿಸ್ಟ್ರಿ, ಟಾರೆಟ್ ಪಿಕ್ಚರ್ನ ಪ್ರಕಾರ ಹಾರಿಜಾಂಟಲ್ ನೇಮ್ ನಂಬರ್ ಹೇಗಿರಬೇಕು, ಪಿರಮಿಡ್ ನೇಮ್ ನಂಬರ್ ಹೇಗಿರಬೇಕು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಸೊ ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಇದು, ಮರಿದೆ ಜಾಯ್ನ್. ಲಿಮಿಟೆಡ್ ಸೀಟ್ಸ್ ಇರುತ್ತೆ, 24 ಸೀಟೇ ಒಂದು ಸೆಷನಲ್ಲಿ. ಅದ್ರ ಜೊತೆಗೆ ಕುಂಡಲಿನಿ ಯೋಗವನ್ನು ಹೇಳ್ಕೊಡ್ತಾ ಇದ್ವಿ. ಕುಂಡಲಿನಿ ಯೋಗ ಕಲಿತು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ಭಾಗ್ಯೋದಯನ ನಿಮ್ಮ ಜೀವನದಲ್ಲಿ. ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿನ ಆಜ್ಞಾ ಚಕ್ರಕ್ಕೆ, ಸಹಸ್ರಾರ ಚಕ್ರಕ್ಕೆ ಆಕ್ಟಿವೇಟ್ ಮಾಡಿ ಕೊಡ್ತಾ ಇದ್ದೀವಿ. ಇದೆಲ್ಲದಕ್ಕಿಂತೂ ಇನ್ನೊಂದು ಮಿಗಿಲಾಗಿ ಎಷ್ಟೋ ಜನ ನಮ್ಮ ಮಿತ್ರರು ಅಂದ್ಕೊಂಡಿರ್ತೀವಿ, ಅವರೆಲ್ಲ ಹಿತಶತ್ರುಗಳಾಗಿ ನಮಗೆ ವಾಮಾಚಾರಗಳು ಮಾಡಿಸೋದು, ಕಟ್ಟು ಹಾಕೋದು, ಓಕೆ, ಮುಖಾಕರ್ಷಣ ಇರಬಾರ್ದು, ಇವರಿಗೆ ವಾಕ್ಚಾತುರ್ಯ ಇರಬಾರ್ದು, ಧನಾಕರ್ಷಣ ಇರಬಾರ್ದು, ಹಣಕಾಸು ಸರಿಯಾಗಿ ಬರಬಾರ್ದು, ಆರೋಗ್ಯದ ಸಮಸ್ಯೆಗಳು ಬರಬೇಕು, ಇವೆಲ್ಲ ನೋಡಿ ನಮ್ಮ ಪೂರ ವ್ಯಾಪಾರವನ್ನೇ ಕಟ್ಟಾಕ್ತಕ್ಕಂಥದ್ದೆಲ್ಲ ಉಂಟು ವಾಮಾಚಾರದಲ್ಲಿ. ತಂತ್ರಗಳ ಮೂಲಕ ಆ ಕಟ್ಟುಗಳನ್ನೆಲ್ಲ ಒಡೆದು ಈಚೆ ಬರೋದು ಹೇಗೆ ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ, ಕಲಿಸ್ಕೊಡ್ತಾ ಇದ್ವಿ. ಅದರಿಂದ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಈ ಕೂಡಲೇ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 2/6/2026 ಮಂಗಳವಾರ ಮಿಥುನ ರಾಶಿಯಿಂದ ಗುರುಗ್ರಹ ಕರ್ಕಟಕ ರಾಶಿಗೆ ಬಂದಾಯಿತು. ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾರೆ ಗುರುಗ್ರಹ. ಅದರಿಂದ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಗುರುಗ್ರಹ ಯಾರಿಗೂ ಕೆಟ್ಟದ್ದು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ತೃಪ್ತನಾಗಿರ್ತಕ್ಕಂಥವನು ಯಾರಿಗಾದ್ರೂ ಹೋಗಿ ಏನಾದ್ರು ತೊಂದರೆ ಕೊಡೋಕ್ಕಾಗತ್ತಾ? ಆಗಲ್ಲ. ಆದ್ದರಿಂದ ಕುಂಭರಾಶಿಯವರಿಗೆ ಈ ಗುರು ಬದಲಾವಣೆ
ಒಂದು 90% ಚೆನ್ನಾಗಿದೆ ಅಂದರೆ ತಪ್ಪಾಗಲ್ಲ. ತುಂಬ ಚೆನ್ನಾಗಿದೆ. ಒಂದು 10% ಸ್ವಲ್ಪ ಪ್ರಾಬ್ಲಮಲ್ಲಿ ಸಿಕ್ಕಾಕೋಬೋದು ಇವರು. 10% ಪ್ರಾಬ್ಲಮ್ ಆಮೇಲೆ ಮಾತಾಡೋಣ. ಈಗ ಪ್ಲಸ್ ಪಾಯಿಂಟ್ ಅಂದ್ವಲ್ಲ, 90% ಚೆನ್ನಾಗಿರೋದಕ್ಕೆ ಏನು ಕಾರಣ? ರಾಶಿಯಾಧಿಪತಿ ಕುಂಭರಾಶಿಗೆ ಶನಿ 2ನೇ ಮನೇಲಿದ್ದಾರೆ. ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಇದ್ದಾರೆ. ಇದು ಆಲ್ಮೋಸ್ಟ್ ಕುಟುಂಬ ಸ್ಥಾನದಲ್ಲಿರೋದು, ವಾಕ್ಸ್ಥಾನದಲ್ಲಿರೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಹೊರತು ಧನಸ್ಥಾನದಲ್ಲಿರೋದು ಬಂದು ಭಾರಿ ಒಳ್ಳೇದು. ಕೊಡೋ ದೇವರು ಮನಸ್ಸಿಟ್ರೆ ಏನು ಚಾವಣಿ ಕಿತ್ತಾಕಿ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಅಲ್ವಾ? ಸೊ ಆ ರೀತಿ ಶನಿ ಕೊಡೋದಕ್ಕೆ ಪ್ರಾರಂಭಿಸ್ಬಿಟ್ರೆ ಅದ್ರ ರೀತಿ ಯಾರು ಹಣ ಕೊಡೋಕ್ಕಾಗ ಸಾಧ್ಯವೇ ಇಲ್ಲ. ಧನವಂತನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಧನಸ್ಥಾನದಲ್ಲಿ ಶನಿ ತುಂಬ ಒಳ್ಳೆಯದು. ಆಮೇಲೆ ಅದಕ್ಕಿಂತ ಇನ್ನೊಂದು ಪವರ್ಫುಲ್ ಕಾಂಬಿನೇಷನ್ ಅಂದರೆ ಕುಂಭದ ರಾಶಿಗೆ 4 ಮತ್ತು 9ನೇ ಅಧಿಪತಿ, ಸುಖಸ್ಥಾನಾಧಿಪತಿ, ವಿದ್ಯಾಸ್ಥಾನಾಧಿಪತಿ, ಮಾತೃಸ್ಥಾನಾಧಿಪತಿ ಮತ್ತು ಭಾಗ್ಯಸ್ಥಾನಾಧಿಪತಿ ಶುಕ್ರ 5ನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. ಬುಧನ ಮನೆಯಲ್ಲಿದ್ದಾನೆ. ಪೂರ್ವ ಪುಣ್ಯಾಧಿಪತಿ ಬುಧ ಕೂಡ ಸ್ವಂತ ಮನೆಯಲ್ಲಿ ಬುಧನ ಜೊತೆ ಇದೆ. ಬುಧ ಮಿಥುನ ರಾಶಿಯಲ್ಲಿದ್ದಾನೆ. ಬುಧ ಶುಕ್ರ ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ. ಇದೊಂದು ಪಾಯಿಂಟ್ ಕೂಡ ಬಹಳ ಪ್ಲಸ್ ಪಾಯಿಂಟ್. 90% ಚೆನ್ನಾಗಿದೆ ಅಂತ ಹೇಳಕ್ಕೆ. 10ನೇ ಅಧಿಪತಿ ಮತ್ತೆ 3ನೇ ಅಧಿಪತಿ ಕುಜ 3ನೇ ಮನೆಯಲ್ಲೇ ಇದ್ದಾನೆ, ಸ್ವಂತ ಮನೆಯಲ್ಲಿ ಮೇಷರಾಶಿಯಲ್ಲಿ. 2 ಮತ್ತು 11ನೇ ಅಧಿಪತಿ ಗುರುಗ್ರಹ. 2 ಮತ್ತು 11 ವಾಕ್ಸ್ಥಾನಾಧಿಪತಿ, ಕುಟುಂಬ ಸ್ಥಾನಾಧಿಪತಿ, ಧನಸ್ಥಾನಾಧಿಪತಿ ಗುರು, ಆಮೇಲೆ ಲಾಭಸ್ಥಾನಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಈಗ ಗುರು ಬಂದು ಕರ್ಕಾಟಕ ರಾಶಿಯಲ್ಲಿ. 6ನೇ ಮನೆಗೆ ಗುರು ಬಂದ್ರೆ ಪವರ್ಲೆಸ್ ಅಲ್ವಾ ಗುರುಗಳೇ? 6ನೇ ಮನೆ ರೋಗಸ್ಥಾನ, ಶತ್ರುಸ್ಥಾನ ಅಂತೀವಿ. ಉಚ್ಚ ಸ್ಥಿತಿಯಲ್ಲಿದ್ದಾನಲ್ಲ, ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಅದರಿಂದ ತೊಂದರೆ ಆಗಲ್ಲ. 6 ಮತ್ತು 11ನೇ ಅಧಿಪತಿ ಪರಿವರ್ತನೆ. 6ನೇ ಅಧಿಪತಿ ಚಂದ್ರ ಲಾಭಸ್ಥಾನದಲ್ಲಿ, ಲಾಭಸ್ಥಾನಾಧಿಪತಿ ಗುರು ಬಂದು 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದು. ಇದು ಕೂಡ ಪರವಾಗಿಲ್ಲ. ಒಂದು ಸ್ವಲ್ಪ ಇದು ಪರ್ಸೆಂಟೇಜು ಸ್ವಲ್ಪ ಒಂದು 10% ಹೇಳಿದ್ನೆಲ್ಲ ಕಮ್ಮಿ ಮಾಡುತ್ತೆ. ಯಾಕಂದರೆ ರೋಗಸ್ಥಾನಾಧಿಪತಿ ಶತ್ರುಸ್ಥಾನದ ಉಚ್ಚವಾಗಿದ್ದಾಗ ಕೆಲವೊಮ್ಮೆ ಶತ್ರುಗಳೆಲ್ಲ ಸ್ವಲ್ಪ ಇವ್ರಿಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಏನಾದರೂ ಇವ್ರ ಲಾಭವನ್ನು ಕಿತ್ಕೋಬೋದು. ಅದೊಂದು ಪಾಯಿಂಟ್. ರಾಶಿಯಲ್ಲಿ ರಾಹು 7ನೇ ಮನೇಲಿ ಕೇತು, ಇದು ಸ್ವಲ್ಪ ತೊಂದರೆ ಕೊಡತಕ್ಕಂಥದ್ದೇ. ಇದೇ ಒಂದು 10% ತೊಂದರೆ ಕೊಡೋದು. ಅದು ಆಮೇಲೆ ಮಾತಾಡ್ತೀನಿ. ಆಲ್ಮೋಸ್ಟ್ ಹಣಕಾಸಿನ ವಿಷಯದಲ್ಲಂತೂ ಕುಂಭರಾಶಿಯವ್ರಿಗೆ ಯಾವ ರೀತಿ ತೊಂದರೆನೂ ಬರಲ್ಲ. ಅನ್ಕೊಂಡಿದ್ದ ಕೆಲಸ ಕಾರ್ಯಗಳು, ಬೈಯಿಂಗ್, ಸೆಲ್ಲಿಂಗ್, ಪ್ರಾಪರ್ಟಿ, ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟು, ಎಕ್ಸ್ಪೋರ್ಟ್, ಇಂಪೋರ್ಟ್, ಆಲ್ ಟೈಪ್ಸ್ ಆಫ್ ವರ್ಕಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ತಕ್ಕಂಥದ್ದು ಉಂಟು. ಸೊ ಲಾಭ ಮಾಡ್ತಕ್ಕಂಥ ಚಾನ್ಸಸ್ ಉಂಟು. ಇವೆಲ್ಲ ಇದೆ. ಹಣಕಾಸಿನ ಸಮಸ್ಯೆ ಅಂತೂ ಬರಲ್ಲ. ಓಕೆ, ಈಗ ಫಸ್ಟ್ ಕ್ಯಾಟಗರಿಗೆ ಬರೋಣ. ಎಜುಕೇಷನ್ ಹೇಗಿರುತ್ತೆ? 4 ಮತ್ತು 9ನೇ ಅಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿರೋದ್ರಿಂದ ಫ್ರಮ್ ಪ್ರೈಮರಿ ಸ್ಕೂಲಿಂದ ಹಿಡಿದು ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಮಾಡೋರು ಅವ್ರು ಅಂದ್ಕೊಂಡಿದ್ದ ಸ್ಕೂಲಲ್ಲಿ ಜಾಯ್ನ್ ಆಗ್ಬೋದು, ಅಡ್ಮಿಷನ್ ಸಿಗುತ್ತೆ. ಅವ್ರು ಅಂದ್ಕೊಂಡಿದ್ದ ಕಾಲೇಜಿಗೆ ಸೇರ್ಕೋಬೋದು. ಒಳ್ಳೆ ಸ್ಟೂಡೆಂಟ್ಸ್ಗೆಲ್ಲ ಅವಾರ್ಡ್ಸು, ರಿವಾರ್ಡ್ಸು ಸಿಗುತ್ತೆ. ಗೌರ್ಮೆಂಟ್ ಕಡೆಯಿಂದ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ, ಆಮೇಲೆ ಇನ್ಸ್ಟಿಟ್ಯೂಷನಿಂದ ಅವ್ರಿಗೆ ಅವಾರ್ಡ್ಸು, ರಿವಾರ್ಡ್ಸು, ಅವ್ರು ಅಂದ್ಕೊಂಡಿದ್ದ ಪರ್ಸೆಂಟೇಜು, ಅವ್ರು ಅಂದ್ಕೊಂಡಿದ್ದ ಸೀಟ್ಸು. ಎಷ್ಟೋ ಜನ ಮೆಡಿಕಲ್ಗೆ ಬರೀತಿರ್ತಾರೆ, ಎಷ್ಟೋ ಜನ ಬ್ಯಾಂಕಿಂಗ್ ಸೆಕ್ಟರ್ಗೆ ಬರೀತಿರ್ತಾರೆ. ಈವನ್ UPSC ಬರೀತಕ್ಕಂಥವ್ರಿಗೂ ಕೂಡ ಥ್ರೂ ಆಗೋ ಚಾನ್ಸಸ್ ಉಂಟು. UPSCನೇ ಹೈಯೆಸ್ಟ್ ಎಕ್ಸಾಮಿನೇಷನ್ಸು, ಟಫೆಸ್ಟ್ ಎಕ್ಸಾಮಿನೇಷನ್ಸು. ಅದರಲ್ಲಿ ಕೂಡ ಥ್ರೂ ಆಗೋ ಚಾನ್ಸಸ್ ಉಂಟು. ಗುರುಗಳೇ 4 ಟೈಮ್ ಅಟೆಂಡ್ ಮಾಡಿದ್ದೀನಿ, ಇರೋದೇ 2 ಟೈಮು. ಧಾರಾಳವಾಗಿ ಈ ವರ್ಷ ಟ್ರೈ ಮಾಡಿ. ಕುಂಭರಾಶಿಯವ್ರಿಗೆ ಹೈಯೆಸ್ಟು ಟಫೆಸ್ಟು ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡ್ತಕ್ಕಂಥ ಯೋಗಗಳೆಲ್ಲ ಇದೆ. ಇನ್ನು ನೆಕ್ಸ್ಟ್ ಉದ್ಯೋಗ ಅಂತ ನೋಡಿದ್ರೆ ಮೊದಲು ವ್ಯಾಪಾರ, ಆಮೇಲೆ 2ನೇದು ಪ್ರೈವೇಟ್ ಸೆಕ್ಟ್ರು, ಆಮೇಲೆ ಗೌರ್ನಮೆಂಟ್ ಸೆಕ್ಟ್ರು. ಪ್ರೈವೇಟ್ ಸೆಕ್ಟ್ರಲ್ರವ್ರಿಗಂತೂ ಹಣದ ಸುರಿಮಳೆ ಸುರಿಯುತ್ತೆ. 10 ರೂಪಾಯಿ ಬಂಡವಾಳ ಹಾಕಿದ್ರೆ 100 ರೂಪಾಯಿ, ಸೊ 10 ಟೈಮ್ಸ್ ಪ್ರಾಫಿಟ್. ಇವಾಗ 1-2 ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನಡೀತಾ ಇದೆ ಅಂದರೆ 10ರಷ್ಟು ಇನ್ನೊಂದು 8 ಇನ್ವೆಸ್ಟ್ಮೆಂಟ್ಸ್ ಮಾಡಿ ನನಗೆ 2-3 ಇನ್ಕಮ್ ಬರ್ತಾ ಇತ್ತು, ಈಗ 10 ಕಡೆಯಿಂದ ಇನ್ಕಮ್ ಬರ್ತಾ ಇದೆ ಅನ್ನೋಷ್ಟು ಲೆವೆಲ್ಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಸು ಕೆಲಸ ಮಾಡುತ್ತೆ. ಬೈಯಿಂಗ್, ಸೆಲ್ಲಿಂಗ್, ತರಕಾರಿ ಮಾರೋರಿಂದ ಹಿಡಿದು ಬಂಗಾರ ಮಾರೋರ್ವರೆಗೂ ಒಳ್ಳೆ ಲಾಭವನ್ನು ನೋಡ್ತಾರೆ. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟು, ರಿಯಲ್ ಎಸ್ಟೇಟು, ಸಿನಿಮಾ, ಸೀರಿಯಲ್ಸು, ಆ್ಯಕ್ಟ್ರೆಸಸ್ಸು, ರೆಮ್ಯುನರೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಡಾಕ್ಟರ್ಸು, ಪ್ರೊಫೆಸರ್ಸು, ಇಂಜಿನಿಯರ್ಸು ಎಲ್ಲರಿಗೂ ಕುಂಭರಾಶಿಯವ್ರಿಗೆ ಭಾರಿ ಒಳ್ಳೇದಾಗ್ತಕ್ಕಂಥ ವಿಷಯಗಳುಂಟು. ಎಷ್ಟು ಸೆಕ್ಟರ್ ಬಂದುಬಿಡ್ತೀವತ್ತಲ್ಲ, ಅದಕ್ಕೆ ನಾನು ಹೇಳ್ದಲ್ಲ, ಬಂಗಾರ ಮಾರೋರಿಂದ ಹಿಡಿದು ತರಕಾರಿ ಮಾರೋರ್ಗೂ ಲಾಭ ಇರುತ್ತೆ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರ್ಗು ಅವ್ರು ಅಂದ್ಕೊಂಡಿದ್ದ ಇದು ಟೀಮ್ಗೆ ಲೀಡರ್ ಆಗಿ ಹೋಗ್ಬೋದು, ಮ್ಯಾನೇಜರ್ ಆಗಿ ಹೋಗ್ಬೋದು, HOD ಡಿಪಾರ್ಟ್ಮೆಂಟ್ HOD ಆಗಿ ಹೋಗ್ಬೋದು, ಸೊ CEO ಆಗಿ ಹೋಗ್ಬೋದು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಚೀಫ್ ಆಪ್ರೇಟಿಂಗ್ ಆಫೀಸರ್ಸು, ಈ ಥರ ಒಳ್ಳೊಳ್ಳೆ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಪ್ರಮೋಷನ್ ಸಿಗುತ್ತೆ. ಕೆಲಸ ಬದಲಾವಣೆ ಇದೆ. ನೀವು ಅಂದ್ಕೊಂಡಂಗೆ ಬೇರೆ
ಡಿಸ್ಟಿಕ್ ಹೋಗಿ ಕೆಲಸ ಮಾಡ್ಬೋದು, ಟ್ರಾನ್ಸ್ಫರ್ಸ್ ತಗೋಬೋದು, ಬೇರೆ ಸ್ಟೇಟಿಗೆ ಟ್ರಾನ್ಸ್ಫರ್ ತಗೋಬೋದು, ಬೇರೆ ಕಂಟ್ರಿಗೂ ಕೂಡ ಹೋಗಿ ಕೆಲಸ ಮಾಡ್ಬೋದು, ಬೇರೆ ಕಂಟ್ರಿಗೆ ಸ್ವಿಚ್ ಆನ್ ಆಗಬೇಕು ಅನ್ನೋರಿಗೆ ಒಳ್ಳೆ ಸೂಕ್ತವಾದಂಥ ಸಮಯ ಮಾಡ್ಬೋದು. ಅದು ಬಿಟ್ಟು ಇನ್ನು ಗೌರ್ಮೆಂಟ್ ಸೆಕ್ಟರ್ ಅವರಿಗೆ ನಾವು ಜನರಲ್ ಆಗಿ ಹೇಳ್ಬಿಡ್ತೀವಿ, ಸಿಂಹರಾಶಿಯಲ್ಲಿ ಕೇತು ಗೌರ್ಮೆಂಟ್ ಸೆಕ್ಟರ್ ಅವರಿಗೆ ನೆಮ್ಮದಿ ಇಲ್ಲ ಅಂತ. ಆದ್ದರಿಂದ ಸಿಂಹರಾಶಿಯಿಂದ ಕೇತು ಕರ್ಕಟಕ ರಾಶಿಗೆ ಬರೋವರೆಗೂ ಸ್ವಲ್ಪ ಹುಷಾರಾಗೇ ಇರಬೇಕು. ಸೊ ನಿಮ್ಮ ಪ್ಯಾರಾಮೀಟರಲ್ಲೇ ಕೆಲಸ ಮಾಡಿ, ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಕಾರ್ಪೊರೇಟರ್ ಟು ಮಿನಿಸ್ಟರ್. ಪ್ಯಾರಾಮೀಟರ್ ಬಿಟ್ಟು ಹಾಗೆ ಹೀಗೆ ಕೆಲಸ ಮಾಡಿದೆ ಅಂದರೆ ಸಿಕ್ಕಾಕೊಂಡ್ಬಿಡ್ತೀರಾ. ಸೊ ಎನ್ಕ್ವೈರಿ, ನೋಟಿಸ್, ಸಸ್ಪೆನ್ಷನ್, ಈವನ್ ಪನಿಷ್ಮೆಂಟ್ ಕೂಡ ಆಗ್ಬೋದು. ಕೇರ್ಫುಲ್ ಆಗಿರೋದು ಉತ್ತಮ ಗೌರ್ಮೆಂಟ್ ಸರ್ವೆಂಟ್ಸ್. ಅದು ಬಿಟ್ಟು ಇನ್ನು ನೆಕ್ಸ್ಟ್ ಮದುವೆಗೆ ಅಂತ ನೋಡ್ತಿರ್ತಕ್ಕಂಥವ್ರಿಗೆ ಭಾಗ್ಯಸ್ಥಾನಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ 5ನೇ ಮನೆಯಲ್ಲೇ ಇದ್ದಾನೆ. ಅದರಿಂದ 7ನೇ ಮನೆಯಲ್ಲಿ ಕೇತು ಅನ್ನೋದ್ರಿಂದ ಮದುವೆಗೆ ಯಾರು ಇರ್ತೀರೋ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೇದು. 7ನೇ ಮನೆ ಕೇತು ಕಳತ್ರ ಸ್ಥಾನದಲ್ಲಿ ಕೇತು, ಅದರಿಂದ ಮದುವೆ ಸಂಬಂಧಗಳನ್ನ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೇದು. ಇಲ್ಲ ಗುರುಗಳೇ ಆಲ್ರೆಡಿ 34 ಆಗ್ಬಿಡ್ತು, ಏನು ಮಾಡೋದು ಎತ್ತ ಮಾಡೋದು ಅಂದರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನ ಮಾಡಿಕೊಂಡು ಡಬಲ್ ಚೆಕಪ್, ಟ್ರಿಪಲ್ ಚೆಕಪ್ ಮಾಡಬೇಕು ಸಂಬಂಧಗಳನ್ನ. ನಾವೇನೋ ಅವ್ರನ್ನ ಕರೋರ್ಪತಿ ಅಂದ್ಕೊಂಡಿದ್ರೆ ಅವ್ರು ಲಕ್ಷಾಧಿಪತಿ ಕೂಡ ಇಲ್ಲ ಅನ್ನೋ ರೀತಿ ಎಲ್ಲ ಸಂಬಂಧಗಳು ಸಿಕ್ಬಿಟ್ರೆ ಕಷ್ಟ ಅಲ್ವಾ. ನಿಮ್ಮ ಎಕ್ಸ್ಪೆಕ್ಟೇಷನ್ ನೋಡಿದ್ರೆ ಪೋಸ್ಟ್ ಗ್ರಾಜುಯೇಷನು, ಅವ್ರು ನೋಡಿದ್ರೆ SLC PUC ಇದ್ರೆ ಏನು ಮಾಡ್ತೀರಾ? ಆ ಥರ 2 ಚೆಕಪ್ 3 ಚೆಕಪ್ ಮಾಡ್ಕೊಂಡು ಬೇಕಾದರೆ ಹೋಗ್ಬೋದು. ಇಲ್ಲ ಗುರುಗಳೇ ನಾವು ನಾರ್ಮಲ್ 26, 27ರಲ್ಲಿ ಇದೀವಿ ಅಂದರೆ ಖಂಡಿತವಾಗ್ಲೂ ಈ ವರ್ಷ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಅಂತ ನೋಡುವಾಗ ಖಂಡಿತವಾಗ್ಲೂ ಮಕ್ಕಳ ಭಾಗ್ಯ ಉಂಟು. ಪೂರ್ವ ಪುಣ್ಯಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲೇ ಇದ್ದಾನೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಇರುವಾಗ ಗುರುವು ಉಚ್ಚವಾಗಿರೋದನ್ನ ಪುತ್ರಕಾರಕ, ಖಂಡಿತವಾಗ್ಲೂ ಸಂತಾನ ಆಗ್ತಕ್ಕಂಥ ಯೋಗ ಇದೆ. ಗುರುಗಳೇ ನಾವು IVF ಮಾಡ್ಕೋಬೇಕು ಅಂತಿದ್ವಿ, ಆಲ್ರೆಡಿ ಒಂದು ಫೇಲ್ ಆಗ್ಬಿಟ್ಟಿದೆ, ದುಡ್ಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಈ ವರ್ಷ ಮಾಡಿ, ಆಗುತ್ತೆ. ಗುರು ಬದಲಾವಣೆ ನಿಮಗೆ ಸಂತಾನ, ಪುತ್ರ ಸಂತಾನ ಕೂಡ ಆಗೋ ಚಾನ್ಸಸ್ ಉಂಟು. ಸೊ ಮದುವೆ ಆಯಿತು, ಇದಾಯಿತು, ಬೇರೆ ಇನ್ನೇನು ಎಲ್ಲ ವಿಷಯದಲ್ಲಿ ಚೆನ್ನಾಗಿರುತ್ತೆ. ಮನೆ ಕಟ್ಕೋಬೋದು, ಸೈಟ್ ತೊಗೋಬೋದು, ಕಟ್ಟಿರೋ ಮನೆ ಮೇಲೆ ಇನ್ನೊಂದು ಬಾಡಿಗೆ ಮನೆಗಳ ಥರ ರೆಂಟಲ್ ಪ್ರಾಪರ್ಟಿ ಮಾಡ್ಕೋಬೋದು. ಸೊ ರೆಂಟಲ್ ಪ್ರಾಪರ್ಟಿ ಇನ್ಕಮ್ ಬರ್ತಕ್ಕಂಥದ್ದು ಮಾಡ್ಕೋಬೋದು. ಇವೆಲ್ಲ ಕೂಡ ಚೆನ್ನಾಗಿರುತ್ತೆ. ಇನ್ನು ಮೈನಸ್ ಪಾಯಿಂಟ್ ಏನು ಗುರುಗಳೇ, ಕುಟುಂಬ ಸ್ಥಾನದಲ್ಲಿ ಶನಿ ಏನಾದರೂ ಒಂದು ಸ್ವಲ್ಪ ನಿಮಗೆ ಗಂಡ ಹೆಂಡ್ತಿರ ನಡುವೆ ಯಾವ ರೀತಿ ಬೇಕಾದರೂ ತೊಂದರೆ ತಂದು ಕೊಡ್ಬೋದು. 7ನೇ ಮನೆಯಲ್ಲಿರೋ ಕೇತು ಕುಟುಂಬದಲ್ಲಿ ಕಲಹಗಳು ಬರ್ಬೋದು. ಅಂದರೆ ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ ಎಲ್ಲರ ಜೊತೆ ಸೇರಿ ಬಿಸ್ನೆಸ್ ಮಾಡ್ತಿರ್ತೀರಾ, ವ್ಯಾಪಾರದಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರ್ತೀರಾ. ಸ್ಲಿಪ್ ಆಫ್ ದ ಟಂಗ್ ಏನೋ ಹೇಳ್ಬಿಟ್ಟು, ವಾಕ್ಸ್ಥಾನದಲ್ಲಿ ಶನಿ ಅಲ್ವಾ, ಸ್ಲಿಪ್ ಆಫ್ ದ ಟಂಗ್ ಏನೋ ಹೇಳ್ಬಿಟ್ಟು ನೀವು ಕುಟುಂಬದವ್ರಿಗೆ ಸ್ವಲ್ಪ ಎದುರಾಗ್ಬೋದು. ಸೊ ಇದೆಲ್ಲ ಸ್ವಲ್ಪ ಕುಟುಂಬದಲ್ಲಿ ಕಲಹ ಭಾಗ ಮಾಡ್ಕೊಂಡ್ಬೇಡ, ಸಪ್ರೇಟ್ ಆಗ್ಬಿಡೋಣ ಅಂತ ಪೊಲೀಸ್ ಕೇಸು, ಕೋರ್ಟ್ ಕೇಸು ಇದೆಲ್ಲ ನೀವೇ ಮಾಡ್ಕೊಂಡ್ಬಿಡ್ಬೋದು. ಇದು ಮನಸ್ಸಿಗೆ ತುಂಬ ಘಾಸಿ ಕೊಡ್ಬೋದು. ನಾವು ಎಷ್ಟು ಚೆನ್ನಾಗಿದ್ವಿ, ಹಿಂಗೆ ಆಗ್ಬಿಟ್ವಲ್ಲ, ಆಗ್ಬಿಡ್ತೀವೇನೋ ಅಂತ. ಬಟ್ ಅದನ್ನು ಕಂಟ್ರೋಲ್ ಮಾಡೋದು ನಿಮ್ಮ ಕೈಯಲ್ಲಿದೆ. ಫ್ಯಾಮಿಲಿ ಈಸ್ ಫಸ್ಟ್ ಅಂತ. 2ನೇದು, ಇನ್ನು ಸಾಮಾಜಿಕವಾಗಿ ಬೇರೆ ಕಡೆ ಎಲ್ಲ ಸ್ಲಿಪ್ ಆಫ್ ದ ಟಂಗ್ ಏನೋ ಒಂದು ಹೇಳ್ಬಿಟ್ರಿ, ಅದು ದೊಡ್ಡ ವೈರಲ್ ಆಗಿ ಕಾಂಟ್ರವರ್ಸಿ ನಿಮ್ಮ ಮೇಲೆ ಕ್ರಿಯೇಟ್ ಆಗ್ಬೋದು. ಸೊ ನಿಮ್ಮ ಮೇಲೆ ಲಗ್ನದಲ್ಲಿ ರಾಹು ಇರೋದ್ರಿಂದ, 7ನೇ ಮನೇಲಿ ಕೇತು ಇರೋದ್ರಿಂದ ಕೆಲವರು ಸಪೋರ್ಟ್ ಮಾಡಬೇಕಾದ್ರೆ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಏನಾದರೂ ಅಲಿಗೇಷನ್ಸ್ ಬಂದ್ಬಿಡ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಬೇಕಿದು. ಆಮೇಲೆ ಲಗ್ನದಲ್ಲಿ ರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ನಾರ್ಮಲಿ ಟ್ರಾವೆಲಿಂಗಲ್ಲಿ ಮೇಜರ್ ಆಕ್ಸಿಡೆಂಟ್ಸು ಇದೆಲ್ಲ ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಅಡ್ವೆಂಚರಸ್ ಕೆಲಸಗಳು, ಅಡ್ವೆಂಚರಸ್ ಡ್ರೈವಿಂಗು, ಬೈಕಿಂಗು ಇದೆಲ್ಲ ಇತ್ತು ಅಂದರೆ ಒಂದು 10 ಇವೆಂಟ್ ಇದ್ದರೆ ಅದನ್ನು 2-3 ಮಾಡಿಕೊಂಡು 7 ಇವೆಂಟ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಲಾಂಗ್ ಜರ್ನಿ, ನೈಟ್ ಜರ್ನಿ ಯಾವತ್ತೂ ಮಾಡಬೇಡಿ. ಮಾಡಿದರೆ ಮೇಜರ್ ಆಕ್ಸಿಡೆಂಟು, ಮೇಜರ್ ಸರ್ಜರಿ ಈ ಥರದ್ದೆಲ್ಲ ಆಗೋ ಚಾನ್ಸಸ್ಸು ರಾಶಿಯಲ್ಲಿ ರಾಹು ಇರೋದ್ರಿಂದ ಸಾಧ್ಯವಾಗೋ ಚಾನ್ಸಸ್ ಇರುತ್ತೆ. ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿರಿ. 7ನೇ ಮನೇಲಿ ಕೇತು ಗಂಡ ಹೆಂಡ್ತಿರ ನಡುವೆ ವಿಪರೀತವಾದಂಥ ಭಿನ್ನಾಭಿಪ್ರಾಯಗಳು ಬಂದು 15-20 ವರ್ಷ ಸಂಸಾರ ಮಾಡಿರ್ತಕ್ಕಂಥವ್ರು ಕೂಡ ಡಿವೋರ್ಸ್ ತೊಗೊಳ್ಬೋಣ, ಸಪ್ರೇಟ್ ಆಗಿಬಿಡೋಣ ಅನ್ನೋ ರೀತಿ ಬಂದ್ಬಿಡ್ಬೋದು. ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಲ್ವಾ. ಏನೋ 1 ವರ್ಷ 6 ತಿಂಗಳು ಮದುವೆ ಮಾಡ್ಕೊಂಡು ಏನೋ ಒಬ್ರಿಗೊಬ್ರಿಗೆ ಅಂಥದ್ದು ಗೊತ್ತಾಗ್ತಿಲ್ಲ, ಇನ್ನೂ ಮಕ್ಕಳು ಮರಿ ಏನೂ ಇಲ್ಲ, ಡಿವೋರ್ಸ್ ತೊಗೊಂಡ್ಬಿಟ್ವಿ ಅಂದರೆ ಅನ್ಫಾರ್ಚುನೇಟ್, ಅದು ಆಗಬಾರ್ದು. ಆಗ್ಬಿಟ್ರು ಪರವಾಗಿಲ್ಲ, ಬಟ್ 15-20 ವರ್ಷ ಸಂಸಾರ ಮಾಡ್ಬಿಟ್ಟು ಆಗ್ಬಿಟ್ರೆ ಕಷ್ಟ ಅಲ್ವಾ. ಅದರಿಂದ ಸ್ವಲ್ಪ ಹುಷಾರು. ನಿಮ್ಮ ಮೇಲೆ ಯಾವುದಾದ್ರು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಮೇಲೆ ಹೆಣ್ಣು ಮಕ್ಕಳ ಜೊತೆ, ಅಕ್ಕ ತಂಗಿರಾದರೂ ಸರಿ, ಕೊಲೀಗ್ಸ್ ಆದರೂ ಸರಿ, ಫ್ರೆಂಡ್ಶಿಪ್ಪಲ್ಲಿದ್ದರೂ ಸರಿ, ಅವ್ರ ಜೊತೆ ಎಲ್ಲ ಸಂಬಂಧಿಕರ ಜೊತೆ ಆಗಲಿ, ಹೆಣ್ಣು ಮಕ್ಕಳ ಜೊತೆ ತುಂಬ ಕೇರ್ಫುಲ್ ಆಗಿರಿ. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮ ಮೇಲೆ ಅವ್ರು ಏನಾದರೂ ಒಂದು ಅಲಿಗೇಷನ್ ಹಾಕ್ಬಿಡ್ಬೋದು. ಆ ಅಲಿಗೇಷನು ಎಲ್ಲಿವರೆಗೆ ಬೇಕಾದರೂ ಹೋಗ್ಬೋದು. ತುಂಬ ಹೆಸರು ಕೆಡ್ತಕ್ಕಂಥ ವಿಷಯಗಳು ನಡೆಯೋ ಚಾನ್ಸಸ್ಸಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಅದೊಂದೇ ಕುಂಭರಾಶಿಗೆ ತುಂಬ 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 ಕಷ್ಟ. ಯಾಕಂದರೆ ಒಂದು ಕೊಲೀಗ್ ಅಂತ ನಾವೇನೋ ಒಂದು ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ಪಳಗಿರ್ತೀವಿ, ದಿಢೀರಂತ ನಮ್ಮ ಮೇಲೆ ಏನಾದರೂ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನು ಹಾಗೋ ಹೀಗೋ ಒಂದು ಅಲಿಗೇಷನ್ ಹಾಕ್ಬಿಟ್ರೆ ಭಾರಿ ಕಷ್ಟ ಅಲ್ವಾ. ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ. ಇವೆಲ್ಲರಿಂದ ಈಚೆ ಬರೋದಕ್ಕೆ ಏನು ಗುರುಗಳೇ ಉಪಾಯ? ವೆರಿ ಸಿಂಪಲ್. ಕುಂಭಕೋಣಂ, ತಮಿಳುನಾಡಲ್ಲಿ ಇರ್ತಕ್ಕಂಥ ಕುಂಭಕೋಣಂ ಸಿಟಿ ಕಾಲ್ಡ್ ನೋನ್ ಡಿಫೈನ್ಡ್ ಆಸ್ ಟೆಂಪಲ್ ಸಿಟಿ. ನವಗ್ರಹಗಳು ಕುಂಭಕೋಣಂದಲ್ಲೇ ಇದೆ. ನವಗ್ರಹಗಳ ದರ್ಶನ ಮಾಡಿ, ಒಂದೊಂದು ಗ್ರಹಗಳಿಗೂ ಒಂದು 10 ನಿಮಿಷ ಅರ್ಚನೆ ಮಾಡಿಸಿ, ಒಂದು 10 ನಿಮಿಷ ಅಲ್ಲಿ ಕುಳಿತು ಧ್ಯಾನ ಮಾಡಿ ಬನ್ನಿ. ಆ ಎನರ್ಜಿನೆಲ್ಲ ರಿಸೀವ್ ಮಾಡ್ಕೊಳ್ಳಿ. ತುಂಬ ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥ ಗ್ರಹಗಳು ಅಂತ ಹೇಳಿರೋದು ನಾನೇನೆಂದರೆ ರಾಹು ಕೇತು ದೇವಸ್ಥಾನದಲ್ಲಿ ಮಾತ್ರ ಅಭಿಷೇಕಗಳಿಗೆ ಕೊಟ್ಟು
1 ಅವರ್ 1.5 ಅವರ್ ಅದು ನೀವು ಅಲ್ಲಿ ಸ್ಪೆಂಡ್ ಮಾಡಿ ಬರೋದು ಉತ್ತಮ. ಆ ಥರ ಕೊಡೋಕ್ಕಾಗಲಿಲ್ಲ ಗುರುಗಳೇ ಅಂದರೆ ಅಲ್ಲಿ ಗುರುಗಳಿಗೆ ಪಂಡಿತರಿಗೆ ಅಭಿಷೇಕ ಮಾಡಿ ನಮಗೆ ಪ್ರಸಾದ ಕಳಿಸ್ಕೊಡಿ ಅಂತ ಅಡ್ರೆಸ್ ಕೊಟ್ಟು ಬರೋದು ಉತ್ತಮ. ಆಮೇಲೆ ಲಾಭಸ್ಥಾನಾಧಿಪತಿ ಗುರು, ಅವನು ಚಂದ್ರ, ಇಂಟರ್ಚೇಂಜ್ ಅಂದರೆ ಚಂದ್ರ ಮತ್ತು ಗುರುವಿಗೂ ಕೂಡ ಅಭಿಷೇಕಗಳಿಗೆ ಕೊಟ್ಟು ಬರ್ತಕ್ಕಂಥದ್ದು ಉತ್ತಮ. ಈ 4 ಗ್ರಹಗಳಿಗೆ ಅಭಿಷೇಕ ಕೊಟ್ಟು ಪೂಜೆಗಳನ್ನ ವರ್ಷದಲ್ಲಿ ಒಂದು 2-3 ಸರಿ ಆದರೂ ಮಾಡಿಸಿದ್ರೆ ಈ ನೆಗೆಟಿವ್ ಪ್ರಾಬ್ಲಮ್ಸು ಸರಿ ಹೋಗುತ್ತೆ. ಅದು ಬಿಟ್ಟು ನೀವೇನು ಅನುಷ್ಠಾನ ಮಾಡ್ತಿದ್ದೀರೋ ಆ ಅನುಷ್ಠಾನ ಜೊತೆಗೆ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಚ್ಚ ರಾಹವೇ ಕೇತವೇ ನಮಃ, ಈ ಮಂತ್ರನ 108 ಬಾರಿ ಮಿಸ್ ಮಾಡದೆ ಜಪ ಮಾಡಿ. ಅದ್ರ ಜೊತೆಗೆ 4 ಗ್ರಹಗಳು ನಿಮ್ಗೆ ಸ್ವಲ್ಪ ಈ ವರ್ಷ ತೊಂದರೆ ಕೊಡ್ತಕ್ಕಂಥದ್ದು, ಒಂದು 10-20% ನಿಮಗೆ ಪ್ರಾಬ್ಲಮ್ ಕೊಡ್ಬೋದು ಅನ್ನಲ್ಲ. ಆ ಗ್ರಹಗಳ ರಾಹು ಕೇತು ಚಂದ್ರ ಗುರು, ಗೂಗಲಲ್ಲಿ ಬೀಜ ಮಂತ್ರ ಅಂತ ಹೊಡೀರಿ, ರಾಹು ಕೇತು ಚಂದ್ರ ಗುರು ಬೀಜ ಮಂತ್ರ ಅಂತ ಹೊಡೆದ್ರೆ ಸರ್ಚ್ ಮಾಡಿದ್ರೆ ಬರುತ್ತೆ. ಆ ಮಂತ್ರವನ್ನು 108 ಸತಿ ಜಪ ಮಾಡಿ. ರಾಹು ಕೇತು ಗುರು ಚಂದ್ರನ ಬೀಜ ಮಂತ್ರವನ್ನು, ಬೀಜಾಕ್ಷರ ಮಂತ್ರವನ್ನು ಜಪ ಮಾಡಿ. ಖಂಡಿತವೂ ಈ ಪ್ರಾಬ್ಲಮ್ ಹೊರ ಬಂದ್ಬಿಡ್ತೀರಾ ಅಂತ ಹೇಳ್ತಾ, ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಚರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.